ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮಗೆ ಎಲ್ದಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇನ್ಫಾರ್ಮೇಶನ್ ಅನ್ನ ನೀವು ತಿಳಿದುಕೊಂಡು ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಈ ಇನ್ಫಾರ್ಮೇಶನ್ ಅವಶ್ಯಕತೆ ಇದ್ರೆ ಅವರಿಗೆ ನೀವು ಕಾಲ್ ಮಾಡೋ ಯಾವ್ದೊಂದು ರೀತಿಯಲ್ಲಿ ಅವರಿಗೂ ಕೂಡ ಇನ್ಫಾರ್ಮೇಶನ್ ತಿಳಿಸಿ. ಓಕೆ, ವಿಷಯ ಅಂತ ಹೇಳಿದ್ರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಲಾಸ್ಟ್ ಚಾನ್ಸ್ ಅನ್ನ ಕೇದವ್ರು ನೀಡಿದ್ದಾರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋದಕ್ಕೆ ಸ್ಲಾಟ್ ಬುಕಿಂಗ್ ಅಂತ ಇರುತ್ತೆ, ಅಂದ್ರೆ ಅಪಾಯಿಂಟ್ಮೆಂಟ್ ಅನ್ನ ಪಡೆದುಕೊಂಡು ಅದರ ನಂತರ KA ಆಫೀಸ್ ಬೆಂಗಳೂರಿಗೆ ಹೋಗ್ಬೇಕು. ನಂತರ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಫ್ಲೈನ್ ಅಲ್ಲಿ ನಡೆಯುತ್ತೆ, ಆನ್ಲೈನ್ ಅಲ್ಲಿ ಅವಕಾಶ ಇರಲ್ಲ. ಸೊ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಈ ಹಿಂದೆ ಈ ಕೋಟಾಗಳು ಕ್ಲೇಮ್ ಆಗಿರ್ಲಿಲ್ಲ, ಫಾರ್ ಎಕ್ಸಾಂಪಲ್ ಈಗ ಇನ್ಕಮ್ ರಿಲೇಟೆಡ್ ಆಗಿರಬಹುದು, ಕನ್ನಡ ಮೀಡಿಯಂ, ರೂರಲ್ ಕೋಟಾ, 371 GS ಸರ್ಟಿಫಿಕೇಟ್, ಈ ರೀತಿ ಯಾವುದೋ ಪರ್ಟಿಕ್ಯುಲರ್ ಕೋಟಾ ನೀವು ಕ್ಲೇಮ್ ಮಾಡ್ಬೇಕು ಅಂತಿದ್ರೆ ಅಥವಾ ನೀವು ಎಲಿಜಿಬಲ್ ಇದ್ದೀರಾ ಬಟ್ ನೀವು ಕ್ಲೇಮ್ ಮಾಡಿರ್ಲಿಲ್ಲ ಅಂತ ವಿದ್ಯಾರ್ಥಿಗಳು ಹೊಸದಾಗಿ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದ ಡಾಕ್ಯುಮೆಂಟ್ ಅನ್ನು ತೆಗೆದುಕೊಂಡು KA ಆಫೀಸ್ಗೆ ಹೋಗ್ಬೇಕು, ಅಪಾಯಿಂಟ್ಮೆಂಟ್ ಅನ್ನ ಪಡೆದುಕೊಂಡು ಹೊಸದಾಗಿ ಮತ್ತೆ ಕ್ಲೇಮ್ ಮಾಡಬಹುದು. ಅದೇ ರೀತಿ ಯಾವ್ದಾದ್ರು ವಿದ್ಯಾರ್ಥಿಗಳು ಈ ಹಿಂದೆ ಕ್ಲೇಮ್ ಮಾಡಿದ್ರು ಬಟ್ ಅದಕ್ಕೆ ಅವ್ರು ಎಲಿಜಿಬಲ್ ಆಗಿರ್ಲಿಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಈಗ ಮತ್ತೆ ಸ್ಲಾಟ್ ಬುಕಿಂಗ್ ಮಾಡಿ KA ಆಫೀಸ್ ಬೆಂಗಳೂರಿಗೆ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್, ಯಾವ ಡಾಕ್ಯುಮೆಂಟ್ಸ್ ಅಂತ ವಿಡಿಯೋ ಮಾಡಿದೀನಿ ಚೆಕ್ ಮಾಡಿ. ಓಕೆ, ಆ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ತೆಗೆದುಕೊಂಡು ಹೋದ್ರೆ ಅವ್ರು ವೆರಿಫೈ ಮಾಡ್ತಾರೆ, ನಿಮಗೆ ಆ ಕೋಟಾ ಅಪ್ಲೈ ಆಗೋ ರೀತಿ ಇದ್ರೆ ನಿಮಗೆ ಅಪ್ಲೈ ಆಗೋ ರೀತಿ ಮಾಡಿ ಕೊಡ್ತಾರೆ. ಸೊ ಯಾವ್ಯಾವ ವಿದ್ಯಾರ್ಥಿಗಳು ಈ ಕೋಟಾ ರಿಲೇಟೆಡ್ ಅಥವಾ ಅಪ್ಲಿಕೇಶನ್ ಇದ್ರ ಮಿಸ್ಟೇಕ್ಸ್ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಬಹುದು. ಸರಿ ಮಾಡ್ಕೊಳ್ಳೋದಕ್ಕೆ ಅದೇ ಸ್ಲಾಟ್ ಬುಕಿಂಗ್ ಮಾಡ್ಕೊಂಡು KA ಆಫೀಸ್ ಬೆಂಗಳೂರಿಗೆ ಹೋಗ್ಬೇಕು. ಅದಕ್ಕೀಗ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಸ್ಲಾಟ್ ಬುಕಿಂಗ್ ಗೋಸ್ಕರ. ಸೊ KA ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, ಅದನ್ನ ವಿಸಿಟ್ ಮಾಡಿ, ಅಲ್ಲಿ ಸ್ಲಾಟ್ ಬುಕಿಂಗ್ ಗೋಸ್ಕರ ಲಿಂಕ್ ಅನ್ನ ಕೊಟ್ಟಿದ್ದಾರೆ, ಅದ್ರ ಮೂಲಕ ಲಾಗಿನ್ ಆಗಿ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ಅವರು ಡೇಟ್ ಅಂಡ್ ಟೈಮ್ ತಿಳಿಸ್ತಾರೆ, ಆವಾಗ KA ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿ ನಿಮಗೆ ಅಪ್ಲೈ ಆಗುವಂತಹ ಎಲ್ಲ ಕೋಟಾಗಳನ್ನ ಅಥವಾ ರಿಸರ್ವೇಶನ್ಸ್ ಅನ್ನ ಪಡೆದುಕೊಳ್ಳಿ. ಆಲ್ ದ ಬೆಸ್ಟ್. ಎಂತ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.